ನಮಸ್ಕಾರ ವೀಕ್ಷಕರೇ, ತಾಯಿ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಶಕ್ತಿ. ತನ್ನ ಕಂದಮ್ಮನ ಸುಂದರ ಭವಿಷ್ಯಕ್ಕಾಗಿ ಇಡೀ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತ ಚೇತನ. ಇವತ್ತು ನಾವು ನಿಮ್ಗೆ ಅಂತಹದ್ದೇ ಒಬ್ಬ ಛಲಗಾರ್ತಿ ತಾಯಿಯ ಕಥೆಯನ್ನ ಪರಿಚಯ ಮಾಡ್ಕೊಡ್ತೇವೆ. ಮಡಲಲ್ಲಿ ಪುಟ್ಟ ಮಗು, ಕೈಯಲ್ಲಿ ಆಟೋ ಸ್ಟೇರಿಂಗ್ ಹಿಡಿದು ರಸ್ತೆಗೆ ಇಳಿದಿರೋ ಈ ಮಹಿಳೆಯ ಹೋರಾಟದ ಬದುಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕಣ್ಣಾಲಿಗಳು ಒದ್ದೆಯಾಗುವಂತೆ ಮಾಡಿದ. ಅಷ್ಟಕ್ಕೂ ಈ ತಾಯಿ ಯಾರು, ಈಕೆಯ ಕಥೆ ಏನು ನೋಡಿ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇವರ ಹೆಸರು ಕೋಮಲ್ ಗಾಯಕ್ವಾಡ್ ಅಂತ. ಮಹಾರಾಷ್ಟ್ರದ ಪರ್ಭಾನಿಯಲ್ಲಿ ಜನಿಸಿದ ಈಕೆ ಬಡತನದ ಕಾರಣಕ್ಕೆ 10ನೇ ತರಗತಿಗೆ ಓದು ನಿಲ್ಲಿಸಿದ್ರು. 2018ರಲ್ಲಿ ಮದುವೆಯಾಗಿ ಕಲ್ಯಾಣಿಗೆ ಬಂದ ಕೋಮಲ್ ಬದುಕಿನಲ್ಲಿ 2022ರಲ್ಲಿ ಮಗಳು ತೇಜು ಬಂದಾಗ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದ್ರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಇನ್ನು ಮಗಳಿಗೆ ಕೇವಲ 18 ತಿಂಗಳಿದ್ದಾಗ ಪತಿ ಕೈ ಕೊಟ್ಟು ಹೋಗಿದ್ದಾರೆ. ಪರ್ಭಾನಿಗೆ ಹೋಗಿ ಬರ್ತೇನೆ ಅಂತ ಹೋದ ಪತಿ ತಿಂಗಳಾದರೂ ಮರಳಲಿಲ್ಲ. ಮಗಳ ಜವಾಬ್ದಾರಿ ಇಡೀ ಹೆಗಲ ಮೇಲೆ ಬಿತ್ತು. ಮನೆ ಬಾಡಿಗೆ, ದಿನಸಿ, ಮಗಳ ಆರೈಕೆ ಎಲ್ಲವೂ ಕೂಡ ಕೋಮಲ್ ಒಬ್ಬರೇ ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಎದುರಾಯಿತು. ಮೊದಲು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಆದರೆ ಮಗಳನ್ನ ಮನೆಯಲ್ಲಿ ಬಿಟ್ಟು ಬರಲು ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಧೈರ್ಯ ಮಾಡಿ ಆಟೋ ಸ್ಟೇರಿಂಗ್ ಹಿಡಿದ್ರು. ಇವತ್ತು ಬೆಳಗ್ಗೆ 6:30ಕ್ಕೆ ಜಗತ್ತಿನ ಮಕ್ಕಳೆಲ್ಲ ನಿದ್ರೆಯಲ್ಲಿರುವಾಗ ಪುಟ್ಟ ತೇಜು ತನ್ನ ಅಮ್ಮನ ಜೊತೆ ಆಟೋ ಹತ್ತುತ್ತಾಳೆ. ಮಗಳಿಗೆ ಆಟೋದ ಸೀಟ್ ಪಕ್ಕದಲ್ಲೇ ಒಂದು ಪುಟ್ಟ ಜಾಗ ಮಾಡಿಕೊಟ್ಟಿದ್ದಾರೆ ಕೋಮಲ್. ಆ ಪುಟ್ಟ ಕಂದಮ್ಮನಿಗೆ ಅಮ್ಮನ ಕೈತುತ್ತು, ಪ್ರೀತಿ, ಆಟ, ನಿದ್ರೆ ಎಲ್ಲವೂ ಕೂಡ ಈ ಆಟೋದಲ್ಲೇ. ಇನ್ನು ದಿನಕ್ಕೆ 400ರಿಂದ 500 ರೂಪಾಯಿ ದುಡಿಯುವ ಈ ತಾಯಿ ಬಂದ ಹಣವನ್ನೆಲ್ಲ ಮಗಳ ಭವಿಷ್ಯಕ್ಕಾಗಿ ಮತ್ತು ಮನೆ ಖರ್ಚಿಗಾಗಿ ವಿನಿಯೋಗಿಸುತ್ತಿದ್ದಾರೆ. ನೋಡಿ ವೀಕ್ಷಕರೇ, ಸೋತು ಕೂರಲು ನೂರಾರು ಕಾರಣಗಳಿದ್ರೂ ಕೂಡ ಗೆಲ್ಲಲು ಈ ತಾಯಿಗೆ ತನ್ನ ಮಗಳ ಮುಖವೊಂದೇ ಸಾಕು. ಪತಿ ಕೈ ಕೊಟ್ಟರು ಕೂಡ ಎದೆಗುಂದದೆ ಮಗಳನ್ನೇ ತನ್ನ ಪ್ರಪಂಚ ಮಾಡ್ಕೊಂಡಿರೋ ಕೋಮಲ್ ಗಾಯಕ್ವಾಡ್ ಅವರ ಹೋರಾಟ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಈ ವೀರ ತಾಯಿಗೆ ದೊಡ್ಡ ಸಲಾಂ ಹೇಳೋಣ. ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಹೆಚ್ಚಿನ ಸ್ಫೂರ್ತಿದಾಯಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.